ಥ್ಯಾಂಕ್ ಯು. ಅಂದಾಗೆ ಓದ್ ಇವೆಂಟಲ್ಲಿ ನನಗೇನು ಕೊಟ್ಟಿಲ್ಲ ಜಗ್ಗ, ನೀನು ನನಗೇನು ಗಿಫ್ಟ್ ಕೊಟ್ಟಿಲ್ಲ ಅಂದಿದ್ದಕ್ಕೆ ಮನಸ್ಸಲ್ಲಿ ನೊಂದ್ಕೊಂಡು ಒಂದು ಗಿಫ್ಟ್ನ ತಗೊಬಂದಿದ್ದೀನಿ. ಇದನ್ನು ನೀವು ಸ್ವೀಕರಿಸಬೇಕು. ಈ ಗಿಫ್ಟು ನನ್ನ ಮನಸ್ಸಿನ ಭಾವನೆಗಳ ಥರ. ಆ ಭಾವನೆಗಳು ಹೇಗೆ ಕಾಣಲ್ವೋ ಈ ಗಿಫ್ಟು. ಅಲ್ಲ, ನಿಂಗೆ ಖುಷಿ ತಂದಿಲ್ಲ, ನೊಂದ್ಕೊಂಡು ತಂದಿದ್ಯಾ? ಅಲ್ಲ, ನನ್ನ ಪ್ರೇಯಸಿಗೆ ಏನು ಕೊಟ್ಟಿಲ್ವಲ್ಲ ಅಂತ ನೊಂದ್ಕೊಂಡಿದ್ದು ನಾನು. ಭಾವನೆಗಳು ಹೇಗೆ ಕಾಣಲ್ವೋ ನನ್ನ ಭಾವನೆಗಳು, ಹಾಗೆ ಈ ಗಿಫ್ಟು ಕಾಣಲ್ಲ. ಈ ಗಿಫ್ಟಲ್ಲಿ ಏನಿದೆ ಅಂತ ನೋಡಬೇಕು ಅಂತಂದ್ರೆ ಮೊದಲು ಈ ಲೈಟ್ ಎಲ್ಲ ಆಫ್ ಮಾಡಬೇಕು. ಓ ಮೈ ಗಾಡ್, ಲೈಟ್ಸ್ ಆಫ್. ಓಪನ್ ಮಾಡಿ ಮೇಡಮ್ ಗಿಫ್ಟ್. ಓ ಮೈ ಗಾಡ್, ಓ ದಿಸ್ ಇಸ್ ಸೋ ಬ್ಯೂಟಿಫುಲ್. ನೋಡ್ತೀರಾ, ನೋಡಿರ್ತೀರಾ ಕಳ್ರು. ಇದು ನನ್ನ ಪ್ರೀತಿಯ ಭಾವನೆ ಕಣೋ ಲ್ಯಾಗೋ. ನಾವೆಲ್ಲ ಬಿಸ್ಕೆಟ್ ಅನ್ಕೊಂಡಿ ಮಗ. ನಾನು ಜಗ್ಗ ಮ್ಯಾಮ್ ಹೊಡಿತಾರ ಹೋಗೋ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇಷ್ಟ ಆಯ್ತಾ ಗಿಫ್ಟ್? ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಬಿಸಿ ನೋಡಿ, ಇಷ್ಟ ಆಯ್ತಂತೆ. ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಯಾವಾಗ ನಿದ್ದೆ ಬರಲ್ವೋ ಆವಾಗ ಲೈಟ್ ಆಫ್ ಮಾಡ್ಬಿಟ್ಟು ಈ ಲೈಟ್ ಆನ್ ಮಾಡಿ, ಆವಾಗ ನಾನು ನೆನಪು ಬರ್ತೀನಿ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ಏನೇ ಕಾಫಿ ತಗೋಬಾರೆ ರೀ. ಅಯ್ಯೋ ತಗೊಳ್ಳಿ ಕಾಫಿ. ಕುಮಾರನ್ ಫ್ಯಾಮಿಲಿ. ಸಕ್ಕರೆ ಏನೇ ಇಷ್ಟೊಂದು ಹಾಕಿದ್ಯಾ? ಇತ್ತಲ್ಲ ಅದಕ್ಕೆ ಹಾಕ್ದೆ. ಹಿಡ್ಕೋ. ಯಾಕೆ ಹೊಡೆದ್ರೆ? ಅಲ್ಲ, ಕೈ ಖಾಲಿ ಇತ್ತಲ್ಲ ಅದಕ್ಕೆ ಹೊಡೆದೆ. ಇತ್ತು ಅಂತ ಸುರ್ಕೊಂಬರೋದಲ್ಲ, ಕಾಫಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಬರ್ಬೇಕು. ಹಂಗನ್ನೋರು ನೀನೇ ಮಾಡ್ತಾ ಕುಡಿಬೇಕಿತ್ತು ಕಲಾ. ಕಲಾ ಕಲಾ ಅಪ್ಪಿ, ಅವತ್ ಬಟ್ಟೆ ಕೊಳೆ ಆಗಿತ್ತು, ನೀನೇ ಒಕ್ಲಾ ಅಂದ್ಲು. ಮನೆ ಮುಂದೆ ಕಸಕನಮಿ ಅಂದೆ, ನೀನೇ ಗುಡಿಸ್ಲಾ ಅಂದ್ಲು. ಎಲ್ಲ ನಾನೇ ಮಾಡ್ಕೊಳಂಗಿದ್ರೆ ನೀನ್ ಯಾಕೆ ಮದುವೆ ಆಗ್ಬೇಕಿತ್ತು? ಲೇ ನಿನಗಲ್ಲ, ಮನೆ ಬೆಳಗವಳನ್ನ ಮದುವೆ ಮಾಡೋನ್ರಿ, ಮನೆ ಹಾಳಿನ ಮಾಡೋನಲ್ಲ ಆ ಮಾದೇಶ್ವರ. ಆ ನನ್ನ ಮಗನಿಗೆ ಕೇಳ್ತೀನಿ. ಇಲ್ಲಿ ನನ್ನ ಸಂಸಾರ ಬೀದಿಗೆ ಬಂದು ನಿಂತಿದೆ. ಈ ನನ್ನ ಮಗ ಬಾರೇ ಹೋಗೋಣ ಸಂಘಕ್ಕ ಬಂದವನೆ. ಒಂದು ಕ್ಷಣ ನೀನು ಈ ಮನೇಲಿ ಇರ್ಬಾರ್ದು. ಇಂತ ಕಿರಿಕ್ ನನ್ ಮಗನ್ ಜೊತೆ ನಾನೆಲ್ಲ ಕಣೋ. ಏನು ಇರಲ್ಲ, ನಾನು ಹೋಗ್ತೀನಿ. ಅಲೋ, ನನ್ ಕಪ್ಪು ಎತ್ಕೊಬೇಡ, ಕೊಟ್ಬಿಟ್ಟು ಹೋಗ್. ಶಾಂಬಾಣೆ, ನಿನ್ನ ಹೆಂಡತಿ ಹೋಯ್ತವಳಲ್ಲ. ಮುಗೀತು ಮಾದೇಶ್ವರ, ಎಲ್ಲ ಮುಗ್ದೋಯ್ತು. ಅದಕ್ಕೆ ಓದ್ಲಾ? ಹಂಗಲ್ಲ ಕಣ. ರಚಿತಾರಾಮ್ ತರ ಸುಂದರವಾಗಿದ್ದ ನನ್ನ ಜೀವನ ಇವತ್ತು ಸೀತಾರಾಮ್ ತರ ಸ್ಕ್ರಾಪ್ ಆಗೋಯ್ತು ಕಣ. ಏನು ಅಂದ್ರೆ ಬಂದೆ ಮಾದೇಶ್ವರ ಪಾರ ಇಲ್ಲಿ. ಬಿಸಿ ಇಲ್ದೇ ಇರೋ ಊಟ, ಖುಷಿ ಇಲ್ದೇ ಇರೋ ಜೀವನ ಯಾವ ಅನ್ಕೋಬೇಕು ನೋಡು. ಈ ಗಂಡು ಮಕ್ಕಳದು ಒಂಥರ ಫಿಶ್ ಟ್ಯಾಂಕ್ ಅಲ್ಲಿರೋ ಮೀನ್ ಇದ್ದಂಗೆ, ಒಳಗಡೆ ಅವ್ರು ಎಷ್ಟೇ ಹತ್ರ ಯಾರಿಗೂ ಕಾಣಿಸಲ್ಲ. ಇಲ್ಲಿ ನೋಡು ಮಾದೇಶ್ವರ. ಏನ್ ಇವನಪ್ಪಾಜಿ, ಮಿದ್ಲಿಗೆ ಕೈ ಹಾಕ್ತವನಲ್ಲ ಇವನಪ್ಪಾಜಿ. ಒಳಗಡೆ ಆರೈತೈತೆ. ಅಪ್ಪಾಜಿ, ಈ ರಾಜಕಾರಣಿಗಳಿಗೆ ಲಂಚದ ಚಿಂತೆ ಅಂದ್ರೆ ನಮ್ಮ ಮಾದೇಶ್ವರನ್ಗೆ ಯಾವಾಗ್ಲೂ ಮಂಚದ ಚಿಂತೆ. ಏನ್ ಮಾಡ್ಲಿ?
ಇದೇನಾ ನಂದೇನೋ ಇರ್ಲಿ ಇದೇನೋ ಅದು ಒಳಗಡೆ ದೇವ್ರ ಪೂಜೆ ಮಾಡ್ತಿದ್ದೆ. ಬೆಳಿಗ್ಗೆ ಬಂದು ಮಾತಾಡ್ತೀನಿ ಹೋಗೋ. ಲೇ 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 ಪಕ್ಕದವನ ಬಾಯಲ್ಲಿ ಅಲ್ಲಿಲ್ಲ ಅಂತ ಗೊತ್ತಿದ್ರು ಚಕ್ಲಿ ಕೊಡ್ಬಳೆನ ಸೌಂಡ್ ಮಾಡ್ಕೊಂಡ್ ತಿಂತವ್ರಲ್ಲ. ಇದೇನೋ ನಿನ್ಗೆ ಪ್ರಕೃತಿ ಕಳ್ಸ್ಕೊಟ್ಟಿರೋ ಸಂಸ್ಕಾರ. ಇನ್ ಹೊಸಿ ಹೇಳಿ ಇವನಪ್ಪಾಜಿ. ಅವಳು ಮೊನ್ನೆ ಮದುವೆ ಆಗಿ ಬಂದಳು ಕಣೋ. ನನ್ಗೇನು ಅವಳು ತಪ್ಪಿಲ್ಲ ಅನ್ಸುತ್ತೆ ಕಣೋ. ಅಪ್ಪಾಜಿ ಮೊನ್ನೆ ಬಂದಿರೋ ಕೊರೋನಾನೇ ಅಲ್ವಾ ಅಪ್ಪಾಜಿ ನಮ್ಮನ್ನ 6 ತಿಂಗಳ ಮನೇಲಿ ಕೂರ್ಸಿತ್ತು. ಸರ್, ಈ ಲಾಕ್ಡೌನ್ ಅಲ್ಲಿ ಯಾರಿಗೆ ಎಷ್ಟು ಲಾಸ್ ಆಯ್ತಾ ಗೊತ್ತಿಲ್ಲ. ನಾನು ಕಷ್ಟಪಟ್ಟು 5 ಕೋಟಿ ದುಡ್ದೆ ಸರ್. ತಾತ ಸತ್ತಿರೋದಕ್ಕೆ ನಿಂಗೆ ಈ ಆಸ್ತಿ ಸಿಕ್ಕಿದೆ. ನೀನೇನು 3 ವರ್ಷ ಕಷ್ಟಪಟ್ಟಿದೀಯಾ? ಅದೇ ತಾತನ್ ಸಾಯಿಸಕ್ಕೆ. ಇದು ನಂಗೆ, ಇದು ನಿಂಗೆ, ಇದು ನಿಂಗೆ, ಮತ್ ನಂಗೆ. ಓ ಅಳಿ ಅಂದ್ರೆ ನಿಮಗ್ ಭಾಗ ಕೊಡದೆ ಇರ್ತೀವ. ತಾಳಿ. ಏನಪ್ಪಿ ಅಕ್ಕಿಲ್ ಕಲ್ಲಿರ್ತಾ ಇದ್ದೀರಾ? ಇಲ್ಲ ಅಳಿ ಅಂದ್ರೆ ಇಷ್ಟು ದುಡ್ಡು ಬಂದಿದೆ, ಎಲ್ರಿಗೂ ಹಂಚ್ಬೇಕಂದ್ರೆ ನಿಮಗ್ ತೊಂದ್ರೆ ಅಲ್ವಾ? ನಿಮಗೆ ಯಾಕೆ ಕಷ್ಟ ಕೊಡೋದು ಅಂತ ನಾವೇ ಹಂಚ್ಕೊತಾ ಇದೀವಿ. ಹಂಚಕ್ಕಿಂತ ತಕಟ್ ಓಡೋಗ್ಬಿಡ್ಬೇಕಿತ್ತು. ಮಕ್ಕಳು ಹೊಡೆದ್ಬಿಟ್ಟ. ಈ ದುಡ್ಡಲ್ಲಿ ಯಾವನಿಗೂ ಅಧಿಕಾರ ಇಲ್ಲ, ಎಲ್ಲ ನಂದೇ. ಈ ದುಡ್ಡಲ್ಲಿ ನಮ್ಗೆ ಹಕ್ಕಿ ಇಲ್ವಾ? ನನ್ ತಾಯಿಯೇ ಒಂದ್ ಮಾತು ಹೇಳ್ತೀನಿ ಕಣ. ಏನು? ನಿನಗ್ ಬದುಕಕ್ಕೆ ಹಕ್ಕಿಲ್ಲ, ಇನ್ ದುಡ್ಡಲ್ಲಿ ಅಧಿಕಾರ ಇರ್ತದನ. ಒಬ್ಬ ಸ್ವಾಮೀಜಿ ಏನ್ ಹೇಳಿದನ್ ಗೊತ್ತಾ? ಏನು? ನಾನು ಹಿಂದಿನ ಜನ್ಮದಲ್ಲಿ ರಾಜ ಆಗಿದ್ದೆ ಅಂತ. ಏನ್ ಹೇಳ? ಅದಕ್ಕೆ ಈ ದುಡ್ಡೆಲ್ಲ ನಂದೇ, ಯಾರಿಗೂ ಇಲ್ಲ. ಈ ದುಡ್ಡಲ್ಲಿ ನಮ್ಮ ಮನೆಯವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ ಅಂದ್ಮೇಲೆ ನಾವು ನಿಮ್ ಜೊತೆ ಇರಲ್ಲ. ಹೋಗಿ 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 ಹೋಗಿ. ಅಪ್ಪಿ ಅದ್ ಯಾವ್ದೋ ಒಂದು ಒಳ್ಳೆ ಫಿಗರ್ ಉಂಟಂದಲ್ಲ, ಕಳಿಸ್ಲಾ? ಅಳಿ ಅಂದ್ರೆ ಯಾಕೆ ಕೋಪ ಮಾಡ್ಕೊಂತೀರಿ? ನನ್ನ ಮಗಳು ಮಾತಾಡಿದ ತಪ್ಪೆ ನೋಡಿ. ನಾನು ನಿಮ್ಮ ಮಾವ ಆಗಿರೋದು, ಅವಳು ನಮ್ಮ ಹೆಂಡತಿ ಆಗಿರೋದು, ಇವಳ ಅತ್ತೆ ಆಗಿರೋದು. ನಮ್ಮ ಅದೃಷ್ಟ, ನಾವ್ ಇಲ್ಲೇ ಇದ್ಬಿಡ್ತೀವಿ ಬಿಡಿ. ಓಕೆ ಅಪ್ಪಿ, 4 ದಿವಸ 4 ದಿವಸದ ಮೇಲೆ ಕಸ ಮನೇಲಿರೋ ಚೆನ್ನಾಗಿರುತ್ತಾ? ಹೌದೌದು, ಕಸ ಮನೇಲಿ ಇರ್ಲೇಬಾರ್ದು. ಇದು ನಮ್ಗೆ ಹೇಳಿದಲ್ವಾ? ನಮ್ಗೆ ಹೇಳುದು ನೋಡ, ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊ. 9 ಗಂಟೆ ಮೇಲೆ ಒಂದು ಪಿಟಕ್ ಪಿಟಕ್ ಅಂತ ಸೌಂಡ್ ಬಂದ್ರೆ ಒಲೆ ಆಯ್ತವೆ. ಓಕೆ ಔಟ್. ಓಕೆ ಇಷ್ಟೇ. ಬಾವಾ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ ಬಾವಾ. ಒಂದು ನೀರಿನ ಗುಳ್ಳೆ ಮೇಲೆ ಬರಬಾರ್ದು. ನೀರೇ ಇಲ್ಲ. ವೆರಿ ಗುಡ್. ಅಯ್ಯವ್ವ, ಲೋ ಮಗನೇ, ಏನೇನೋ ದುಡ್ಡು ಬರೋಕ್ಕೂ ಮುಂಚೆ ಪಂಚೆ ಒಳಗೆ ದೂರ್ತಿದ್ದ. ದುಡ್ಡು ಬಂದಿದ ತಕ್ಷಣ ನಡುದ್ರಲ್ಲಿ ಪಂಚೆ ಎಳ್ಬಿಟ್ಟೋಗ್ಬಿಟ್ನಲ್ಲ. ಅಪ್ಪ ಮಗುನ ನಗ್ಸಿದ್ದೆ ನಾವು, ಶೂಟ್ ಬಿಟ್ಟು ಅಳ್ಸೋ ಗೊತ್ತಿಲ್ವಾ? ಏನು ಹೇಳ್ತಿದ್ಯಾ? ಅಮ್ಮ, ಬಾವನ ಹತ್ರ ಹಿಂಗ್ ಕೇಳಿದ್ದೆ ದುಡ್ಡು ಬಿಚ್ಚಲ್ಲ. ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡ್ಬೇಕು. ಹಾ ಅಮ್ಮ, ಇಲ್ಲಿ ಬನ್ನಿ, ನಾನೊಂದು ಐಡಿಯಾ ಹೇಳ್ತೀನಿ. ಅದೇ ಸೆಟ್ ಅನಿಲ್ಲ, 4 ಕಂಬ 1 ಸಿಂಹಾಸನ ಸೆಟ್ ಹಾಕ್ಬಿಡು. ಸಾರ್ ಫೋನ್ ಮಾಡಿ ಸಾಯ್ತಾನೆ ಸರ್. ಹಲೋ, ಹುಲಿ ಮಾತಾಡ್ತಾ ಇರೋದು. ಯಾವನಲ್ಲಿ ಮಿಡ್ ನೈಟಲ್ಲಿ ಫೋನ್ ಮಾಡಿ ಸಾಯ್ತಿರಲ್ಲ? ಈ ಟೈಮ್ ಅನ್ನೋದು ಪಕ್ಕಾ 4:20 ಕಣ್ರಿ. ಅದ್ರಲ್ಲೂ ಈಗ 8:40 ಆಗಿದೆ. ನೀವು ನೋಡಿದ್ರೆ ಮಧ್ಯರಾತ್ರಿ ಅಂತ ಇರ್ತೀರಾ. ಯಾಕೆ ನೆನ್ನೆ ನೈಟ್ ಹಾಕೊಂಡಿರೋ ಮಧ್ಯ ಜಾಸ್ತಿ ಆಯ್ತಾ? ಇದ್ಯಾಕೆ ಮಿಡ್ ನೈಟಲ್ಲಿ ಫೋನ್ ಮಾಡಿ ನನ್ನ ಜೀವ ತಿಂತ ಇದೆಯಲ್ಲ? ಅಲ್ಲಿಗೆ ಭೂಮಿಗೆ ಬಂದಿದ್ದಾರಾ? ಇಲ್ಲಿ ನೋಡಿ. ಹಲೋ ಹಲೋ, ಭೂಮಿಗೆ ಎಷ್ಟೊತ್ತಿಗೆ ಬರ್ತಾರೆ? ಇಲ್ಲಿ ನೋಡ್ಲಲ್ಲ, ಯಾವ ಜೀವ ತಿಂತವನು ಇಟ್ಟೊತ್ತಿಗೆ ಫೋನ್ ಮಾಡ್ಬಿಡು. ನೀನ್ ಯಾಕೆ ಹಿಂಗ್ ಕಿರ್ಚಾಡ್ತಾ ಇದೀಯೋ? ಮೆಲ್ಲಂಗ್ ಮಾತಾಡೋ. ಯಾವನ ಫೋನ್ ಮಾಡಿ ತಲೆ ತಿಂತವ್ ನೋಡು. ಮೆಲ್ಲಂಗ್ ಮಾತಾಡು. ಅಲ್ಲ,
ಹಲೋ ನಾನ್ ಜೆಕೆ ಮಾತಾಡ್ತಾ ಇರೋದು. ನಿಮ್ದಕ್ಕೆ ಜೆಕೆ ಆಗ್ಲಿ ಪಿಕೆ ಆಗ್ಲಿ ಓಕೆ ಆಗ್ಲಿ Okay. ನಮ್ದಕ್ಕೆ ಒಂದೇ ಒಂದು ವಿಷಯ ಗೊತ್ತಾಗ್ಬೇಕು. ಏನು? ಭೂಮಿ ಯಾವಾಗ ಬರ್ತಾರೆ? ಭೂಮಿ ಮಲ್ಗಿರೋನ್ನ ಎದಳ್ಸ್ಬಿಟ್ಟು ಭೂಮಿ ಅಂದ್ರೆ ನಾನು ಏನಯ್ಯ ಹೇಳಿ? ಯಾರಯ್ಯ ನೀನು? ಭೂಮಿ ಯಾವಾಗ ಬರ್ತಾರೆ? ಇರ ಒಂದ್ ನಿಮಿಷ ಅಣ್ಣ, ಯಾವನ ತಲೆ ತಿಂತ ಅನ್ಕೊಳ್ಳೋಣ. ಕಿತಾಕ್ ಫೋನೇ ಕಿತಾಕ್ಲಾ? ಕಿತಾಕ್. ಹಲೋ ಭೂಮಿ ಹೋಗಿ ಅಷ್ಟೇ ಮಲಿಗೋ ಮಾಡು ಫೋನ್ ತಂಗಿ. ಫೋನ್ ಬಿಡ್ಕತೈತ್ ನೋಡಿ, ಅವಳು ಮಾಡವಳು. ನಮ್ಗೆ ಯಾವಳಣ ಮಾಡಾಳು? ಎಕ್ಸ್ಪೀರಿಯನ್ಸ್ ನೀನಲ್ವಾ, ನೀನು ಮಾಡಿರ್ತಾಳೆ ನೋಡು. ಓ ನಿಮ್ಮ ಅಕ್ಕನೇ ಸುಮ್ನೆ ತಮಾಷೆ ಮಾಡಿದ್ದ. ಯಾವ್ದು 11 ನಂಬರ್ ಕಣ? ಅವಳ ಹತ್ರ ಇರೋದು ಬರೀ 10 ನಂಬರು. ಹಲೋ, ಇಡೀ ಪ್ರಪಂಚಗೆ ಮಾಸ್ಕ್ ಹಾಕೊಂಡಿದ್ದಾರೆ. ನೀವು ನೋಡಿದ್ರೆ ಇನ್ನು ಮುಸ್ಕ್ ಹಾಕೊಂಡು ಮಲ್ಕೊಂಡಿದ್ದೀರಿ. ಎಲ್ಲ ಎದ್ದೇಳಿ, ಟೈಮ್ ಆಯ್ತು. ನೀವ್ಯಾರು? ಅಲೋ, ನಾವ್ ಯಾರು ಅನ್ನೋದು ಬೇಡ, ನಮ್ಗೆ ಭೂಮಿ ಬಂದಿದ್ದಾರೆ ಅದು ಹೇಳಿ. ಏನ್ ಹೇಳಿ? ಭೂಮಿ ಬಂದಿದ್ದಾರೆ, ಯಾವಾಗ ಬರ್ತಾರೆ ಅದು ಹೇಳ್ಬಿಡಿ ಸಾಕು. ರೀ, ಭೂಮಿ BMTC ಬಸ್ ಅಂದ್ರೆ ಬಂದ್ ಕೂಡ್ಲೆ ಎತ್ಕೊಂಡು ಹೋಗಕ್ಕೆ? ನಮ್ದುಗೆ BMTC ಬಸ್ಸು ಬೇಡ. ನಿನ್ನ ಹತ್ರ ಯಾವ ಮಾತಾಡಕ್ಕೆ ಇಷ್ಟ ಇಲ್ಲ, ಸುಮ್ನೆ ರೀ. ಹಲೋ, ಎದ್ದಾಳು, ತಗೋ ಯಾವ್ದೋ ಇಂಪಾರ್ಟೆಂಟ್ ನೋಡು. ಏನು ಕಾಣಿಸ್ತಾನೆ ಇಲ್ಲ. ಅದು ವಿಡಿಯೋ ಅಲ್ಲ, ಫೋನ್ ಮಾತಾಡು. ನೀನ್ ಮನ್ಕೈನಾಗ ಅರ್ಧ ರಾತ್ರಿ ಮಾಡ್ಬಿಟ್ಟು ಏನ್ ಮಾತಾಡೋಣ? ಹೊಡಿಲಿ, ತಗೋ. ಅವನಿಗೂ ಇಷ್ಟ ಅಲ್ಲ, ಸುಮ್ನೆ ಇಡ್ಮರೆ. ಎತ್ತಳ, ನಾನ್ ಮಲ್ಕೋಬೇಕು. ಎತ್ತಳು, ಮಲ್ಕಳಿವಂತ ಎತ್ತಳ. ಹಲೋ, ಯಾರ್ರೀ? ನಾನು ಶಿಡ್ಸಾಡ ಶಿವ ಮಾತಾಡ್ತಾ ಇರೋದು. ಕೆಲಸ ಕಾರ್ಯ ಬಿಟ್ಟು 6 ತಿಂಗಳಿಂದ ಏನ್ ಮಾಡ್ತಾ ಇದ್ದೀರಾ? ಮಲ್ಗಿದ್ದೀರಾ? ಇವಾಗಲೂ ಮಲ್ಗಿದ್ದೀರಾ? ನಮ್ದಕ್ಕೆ ಬೇಗ ಎದ್ಬಿಟ್ಟು ಭೂಮಿ ಬರ್ತಾರ ಇಲ್ಲ ಯಾವಾಗ ಬರ್ತಾರೆ ಅಷ್ಟೇ ಹೇಳ್ಬಿಡಿ ಸಾಕು. ನಿನಗೆ ಯಾವನಯ್ಯ ನಾನು 6 ತಿಂಗಳಿಂದ ಮಲಗಿದ್ದೀನಿ ಅಂತ ಹೇಳ್ದವ್ ನಿನ್ಗೆ? ಯಾವನ ಹೇಳ್ದವ್ ನಿನ್ಗೆ? ಮಾತಾಡು. ನಿನ್ ತಾಕತ್ತಿದ್ರೆ ನಮ್ಮ ಅಣ್ಣನ ಜೊತೆ ಕೊಡ್ತೀನಿ. ಮಾತಾಡಿ, ಕೊಡಿ, ನಾನು ಮಾತಾಡ್ತೀನಿ, ಕೊಡಿ. ನಮ್ಮ ಅಣ್ಣ ಕೊಡ್ತಾ ಇದೀನಿ ನೋಡು. ಮಾತಾಡು. ಹಲೋ, ನಾನು ವಿನೋದ್ ಗೊಬ್ಬರಗೆಲ್ಲ ಮಾತಾಡ್ತಾ ಇದ್ದೆ. ಏನಪ್ಪ? ಗೊಬ್ಬರಗೆ ವಾಸನೆ ಹೊಡಿತದೆ, ಅದು ಸೈಡ್ಗೆ ಹಿಟ್ಬಿಡಿ. ಗೊಬ್ಬರಗೆ ಬೇಡ ನಮ್ಗೆ. ತಾಕತ್ತಿರ್ ನಮ್ಮ ಅಣ್ಣಂತ ಮಾತಾಡ್ತೀಯಾ? ಮಾತಾಡ್ತೀನಿ, ಕೊಡಿ. ಮಾತಾಡ್ಬೇಕು. ಮಾತಾಡ್ತೀನಿ, ತಮ್ಮ ಹತ್ರ ಮಾತಾಡ್ತೀನಿ, ಕೊಡಿ. ಅಣ್ಣ ತಗೋಣ. ನೀನೇ ಲೂಸ್ ಏನಪ್ಪ? ನೋಡು, ಹೌದು, ನಾನು ಲೂಸು ಲುಚ್ಚ ಲಫಂಗ ಏನಾದ್ರೂ ಆಗಿದ್ರು ಕಣ್ಬಿಟ್ಟು ನೋಡು. ಎಷ್ಟು ಪ್ರಪಂಚ ಸುಂದರವಾಗಿದೆ. ಓಕೆ, ಕಣ್ಬಿಟ್ಟು ನೋಡಿದ್ರೆ ಏನೇನೋ ಮಾತಾಡ್ಬೇಡ. ನೋಡು, ಇದು ನಿನಗೆ ತಾಕತ್ತಿದ್ರೆ, ಮಾಂಸ ಇದ್ರೆ ನಮ್ಮ ಅಣ್ಣನ ಹತ್ರ ಮಾತಾಡೋ. ಅಣ್ಣನ. ಹಲೋ, ಏನಪ್ಪ? ನೋಡಿ, ನನ್ನ ಹತ್ರ ನೀನ್ ಮಾತೇ ಆಡ್ಬೇಡ. ನನ್ ಕ್ಯಾನ್ ಹತ್ರ ಭತ್ತ ಬಡಿ ಹಂಗ್ ಬಡ್ದು ಕುಟ್ಟಿ ಕುಲಾಯಿಸ್ಬಿಡ್ತೀನಿ. ನಿನ್ಗೆ ಎಷ್ಟ್ ಸಲ ಹೇಳ್ಬೇಕು? ಅದೇನೋ ಹೇಳ್ತಾರಲ್ಲ, ಎಣ್ಣೆಗೆ ಬಂದಾಗ ಕಣ್ಣು ಮುಚ್ಕೊಂಡ್ಬಿಟ್ರು ಅಂತ. ಹಂಗೆ ಆಯ್ತು ನಿಮ್ದು. ಎಣ್ಣೆನ ನನಗೊಂದು ಫುಲ್ ಬಾಟ್ಲು, ನನಗೊಂದು ಹಾಪು, ನನ್ಗೆ ಲೆಗ್ ಪೀಸು, ನನಗೊಂದು ಆಮ್ಲೆಟ್. ನಮ್ದಕ್ಕೆ ಎಣ್ಣೆ ಅಂತ ಹೇಳಿದ ತಕ್ಷಣ ಎಲ್ಲ ಬಾಯ್ ಬಿಟ್ಕೊಂಡ್ಬರ್ತಾ ನೋಡಿ. ಮೈಯೆಲ್ಲ ಕಣ್ಣು ಹಾಕ್ಬಿಡ್ತು ನಿಮ್ಗೆ. ಅಲ್ಲ, ನೀವು 6 ತಿಂಗಳಿಂದ ಪ್ರಾಕ್ಟೀಸು ಮಾಡಿದ್ದೀರಾ. ಇವತ್ತು ಮಜಾ ಭಾರತ ಶುರು ಆಗ್ತದೆ, ಮರ್ತ್ಬಿಡ್ರಿ ನೀವು. ಅಣ್ಣ, ನಿಮ್ದು ಯಾರು ಅಂತ ಗೊತ್ತಾಗಿಲ್ಲ. ನಮ್ದಕ್ಕೆ ಹಾಗೆಲ್ಲ ಹೇಳಲ್ಲ. ಹೀರೋಗೆ ಏನು ಹಂಗೆ ಬಂದ್ಬಿಡ್ತಾರೆ. ಹೀರೋಗೆ ಒಂದು ಸೆಪರೇಟ್ ಹೆಂಡ್ರಿಗೆ ಇರಲ್ಲ. ಆ ತರ ಟೈಮ್ ಬಂದಾಗ ನಾವು ಮೇಲಿಂದ ಹಿಡಿದು ಬಿಡ್ತೀವಿ, ಗೊತ್ತಾ? ಓಕೆ, ಥ್ಯಾಂಕ್ಸ್.